ಅವ್ವ ನಿಂತ್ಕೊಳ್ಳವ್ವ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡವ್ವ. ಅವ್ವ ನನ್ನ ಅಪ್ಪನ ಬಗ್ಗೆ ಕೇಳ್ದಾಗ್ಲೆಲ್ಲ ನೀನು ಉತ್ತರ ಕೊಡದೆ ಸುಮ್ಕಾಯ್ತೀಯ. ನಂಗಿನ್ನ ಗೆಪ್ತಿ ಐತೆ. ಈ ಸ್ಕೂಲ್ನಾಗೆ ಅಪ್ಪ ಅವ್ವ ಇಬ್ರು ಬರ್ಬೇಕು ಅಂತ ಹೇಳ್ದಾಗ ಎಲ್ಲಿ ಮೇಷ್ಟ್ರು ಅಪ್ಪನ ಬಗ್ಗೆ ಕೇಳ್ತಾರೋ ಅಂತ ನೀನು ಅವತ್ ಬರ್ನೇ ಇಲ್ಲ. ನಾನದು ನಿಂತವ ಕೇಳ್ದಾಗ ನನ್ಗೆ ಉತ್ತರ ಕೊಡಕ್ಕಾಗ್ದೆ ರಾತ್ರಿ ಎಲ್ಲ ನೀನ್ ಅಳ್ತಾ ಕೂತಿದ್ದು ನಂಗೆ ಮರೆಯಕ್ಕಾಗಕ್ಕಿಲ್ಲ ಕಣವ. ಅಂತದ್ ಏನ್ ಸಂಕಟ? ಯಾಕವ ಅಪ್ಪ ಹಿಂಗೆ ನಿನ್ ಮ್ಯಾಕ್ ಕೋಪನ? ಅವ್ರು ನಿನ್ನ ಬಿಟ್ಟೋದ್ರ? ಅವ್ರು ಬದುಕವ್ರ ಇಲ್ವಾ? ಅಥವಾ ನೀನೇ ಅವ್ರನ್ನ ಬಿಟ್ಟು ಬಂದಿದ್ಯಾ? ಬೆಳ್ದು ಬುದ್ಧಿ ಬಂದ್ಮ್ಯಾಕೆ ಏಟೋಕಿಂತ ನಿಂತವ ಈಸಿಯಾಗಿ ಕೇಳ್ಬೇಕು ಅಂತ ಅನ್ಕೊಂಡ್ರುವೆ ನೀನು ನೋವಾಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಕಾಗಿವ್ನಿ. ಆದ್ರೆ ಅಜ್ಜ ಏನುವೆ ಅಪ್ಪಯ್ಯನ ಬಗ್ಗೆ ಒಂದ್ ದಿವ್ಸನೂ ಹೇಳಲಿಲ್ಲ. ಅಪ್ಪಯ್ಯ ಎಲ್ಲವ್ರೆ, ಹೆಂಗಿರ್ತಾರೆ, ಇದ್ಯಾವ ವಿಷಯನೂ ನಂಗೆ ಗೊತ್ತಿಲ್ವಲ್ಲವ. ಕಡೆ ಪಕ್ಷ ಅಪ್ಪಯ್ಯನ ಹೆಸರಾರ ತಿಳ್ಕೊಳ್ಳೋ ಹಕ್ಕಿಲ್ವೇನವ ನಂಗೆ? ಪ್ರತಿ ಹುಡುಗಿರ್ಗೂ ತನ್ನ ಅಪ್ಪಯ್ಯನೇ ಮಾದ್ರಿ, ಹೀರೋ. ಆದ್ರೆ ಆ ಯಾಕೆ ಕೊರತೆನೂ ಇಲ್ದೆ ನಿನ್ನ ಬೆಳೆಸಿದ್ಯಾ ಕಣವ. ನನ್ಗೆ ಅಪ್ಪಯ್ಯ ಇಲ್ಲ ಅಂತ ಯಾವತ್ತೂ ನಾನು ಸಂಕಟ ಪಟ್ಟೋಳಲ್ಲ. ಆದ್ರೆ ಇವತ್ ನಂಗೆ ತಿಳ್ಕೊಬೇಕು ಅನ್ನಿಸ್ತೈತೆ. ನಮ್ಮಪ್ಪಯ್ಯ ಯಾರು ಅಂತ ಹೇಳವ್ವ. ಸಮಾಜದಾಗೆ ಅಪ್ಪ ಇಲ್ದೆ ಬದುಕ್ಬೋದು ಕಣವ. ಆದ್ರೆ ಅಪ್ಪಯ್ಯನ ಯಾರು ಅಂತ ಗೊತ್ತಿಲ್ಲದೆ ಬದುಕೋದು ಸ್ಯಾನೆ ಕಷ್ಟ ಕಣವ. ದಯವಿಟ್ಟು ನನ್ನ ಅಪ್ಪಯ್ಯ ಯಾರು ಅಂತ ಹೇಳವ್ವ. ಕಮಲಿ, ನಮ್ಮ ಪಾಲ್ಗೆ ನಿನ್ನ ಅಪ್ಪಯ್ಯ ಇಲ್ಲ. ಊರ್ಮಿ, ನಾನು ಹೇಳಿದ ಕೆಲಸ ಏನು ಮಾಡಿದೆ? ನಿನ್ನ ಗಂಡನ್ನ ಗಾಳವಾಗಿ ಬಳಸ್ಕೊಂಡು ನಿಜ ಬಾಯಿಂದ ಹೊರಗೆ ತರಿಸ್ಬೇಕು ಅಂತ ನಾನು ಹೇಳಿದ್ನಲ್ಲ, ಚಂದ್ರು ಹತ್ರ ಮಾತಾಡ್ತೀಯಾ? ನಿಜ ಗೊತ್ತಾಯ್ತೇನೆ. ಓ, ನೀನಿಷ್ಟು ಸೀರಿಯಸ್ ಆಗಿ ಇಲ್ಲೇ ಕೂತಿದ್ಯಾ ಅಂದರೆ ನಿನ್ನ ಗಂಡ ಚಂದ್ರು ಆ ಗೌರಿ ಬಗ್ಗೆ ಏನೋ ಖಂಡಿತವಾಗ್ಲೂ ಹೇಳಿರ್ಲೇಬೇಕಲ್ವಾ? ಉರ್ಮಿ, ಟೆನ್ಷನ್ ಮಾಡ್ಕೋಬೇಡ ಮಗಳೇ. ಅದೇನೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಹೇಳು, ಎಲ್ಲ ನಾನು ನೋಡ್ಕೋತೀನಿ. ಯಾಕೆ, ಏನಾಯ್ತು? ಊರ್ಮಿ, ಸುಮ್ಮನೆ ಮಾತಾಡ್ದೆ ಹೀಗೆ ಕೂರ್ಬೇಡ, ಬಾಯಿ ಬಿಡು ಒಂದೇ. ಆಸ್ತಿ ಎಲ್ಲ ನಮ್ಮ ಹೆಸರಿಗಾಗಬೇಕು ಅಂದ್ರೆ ಆ ಮುದುಕನಿಗೆ ಯಾವ ಗತಿ ಕಾಣಿಸಿದಿನೋ ಅದೇ ಗತಿ ಆ ಗೌರಿ ಮತ್ತೆ ಅವಳ ಮಗಳು ಅವರಿಬ್ಬರಿಗೂ ಕಾಣಿಸ್ಬೇಕು. ಏನಾದ್ರೂ ಸತ್ಯ ಗೊತ್ತಾಯ್ತಾ ಹೇಳು. ಈಗಲೂ ನನ್ನ ಲೈಫ್ ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ನಿನ್ಗಿಲ್ಲ, ಬರೀ ಆಸ್ತಿ ಬಗ್ಗೆನೇ ಯೋಚನೆ.
ಅಷ್ಟೇ. ಆಸ್ತಿ ಎಲ್ಲ ಬಂದ್ಮೇಲೆ ಲೈಫು ಸೂಪರ್ ಆಗಿರುತ್ತೆ ಕಣೆ, ಅದ್ರಲ್ಲಿ ಡೌಟು. ಹೌದು, ಲೈಫು ಸೂಪರ್ ಆಗಿ ಇರುತ್ತೆ ಮಾಮ್. ನಾನು ನಿಮ್ಮ ಥರನೇ ಜೀವನ ಪೂರ್ತಿ ಗಂಡ ಇಲ್ಲದೆ ಬದುಕಬೇಕು ಅಲ್ವಾ? ಹಂಗಂದ್ರೆ ಏನವ ಅರ್ಥ? ಅವ್ವ, ನಿನ್ನ ಅಪ್ಪ ಇನ್ ಮಧ್ಯೆ ಏನ್ ನಡೆದೈತೆ ಅಂತ ನಂಗೆ ಗೊತ್ತಿಲ್ಲ. ನೀವಿಬ್ರು ಯಾಕೆ ದೂರ ಆದ್ರಿ ಅಂತಾನು ನನ್ ಕೇಳಲ್ಲ. ಹಳೆದನ್ನೆಲ್ಲ ಕೆತ್ಕಿದ್ರೆ ನಿಂಗೆ ಸ್ಯಾನೆ ನೋವಾಯ್ತೈತೆ ಅಂತ ನಂಗೆ ಗೊತ್ತು. ಜೀವನ ಪೂರ್ತಿ ಏಟೋ ಸಂಕಟಗಳನ್ನ ನುಂಗ್ಕೊಂಡು ನನ್ನ ಬೆಳೆಸಿದ್ಯಾ. ಇದೊಂದು ಕಿತ ಎಲ್ಲ ನೋವುಗಳನ್ನ ನುಂಗ್ಕೊಂಡು ನಿಜ ಹೇಳವ, ಯಾರವ ನನ್ನಪ್ಪಯ್ಯ? ಎಲ್ಲವ್ರೆ, ಏನ್ ಮಾಡ್ತವ್ರೆ, ಅವ್ರ ಹೆಸರೇನು? ಅವ ದಿಟ ಹೇಳ್ತೀನವ, ನಿಜವಾಗ್ಲೂ ಅವ್ರನ್ನ ಹುಡ್ಕೊಂಡು ಹೋಗಕ್ಕಿಲ್ಲ. ದಯವಿಟ್ಟು ಯಾರು ಅಂತ ಹೇಳವ್ವ. ಬಾಯ್ ಮುಚ್ಚು ಕಮಲಿ, ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ? ಅವ, ನಾನು ಯಾವತ್ತಾನು ನಿನ್ ಮಾತಿಗೆ ಬೆಲೆ ಕೊಟ್ಟಿಲ್ಲ ಹೇಳು. ಕಮಲಿ, ನಿಮ್ಮಪ್ಪ ಇಸ್ಯಾನ ನನ್ನ ತವ ಕೇಳಬೇಡ. ನಾನು ಅವ್ರ ಬಗ್ಗೆ ನಿನಗೇನು ಹೇಳಕ್ಕಿಲ್ಲ. ಅವ್ರು ನಮ್ಮ ಪಾಲ್ಗಿಲ್ಲ ಅಂತ ಹೇಳಿದೆ ಅಲ್ವಾ? ಆಟಯ್ಯ ಅಂದ್ರೆ ಅಪ್ಪಯ್ಯ ಬದುಕಿಲ್ವಾ? ಸತ್ತೋಗವ್ರ? ಕಮಲಿ, ಕಮಲಿ, ನನ್ನ ಮಾತು ನಿನ್ಗೆ ಯಾಕವ ಅರ್ಥ ಆಯ್ತಾ ಇಲ್ಲ? ಅವ, ಅಪ್ಪಯ್ಯ ಇನ್ನೇ ಸತ್ತಿಲ್ಲ ಅಲ್ವಾ? ನಾನು ಕೇಳಿದ ಮಾತ್ಗೆ ನೀನ್ ಕೋಪ ಮಾಡ್ಕೊಂಡು ನನ್ ಮ್ಯಾಕ್ ಕೈ ಮಾಡಿದ್ಯಾ ಅಂದ್ರೆ ಅಪ್ಪಯ್ಯ ಇನ್ನ ಬದುಕೆ ಅವ್ರೆ. ನನಗ್ ಬೇಕಾಗಿರೋ ಉತ್ತರ ಸಿಕ್ಕಾಯ್ತವ. ಸ್ವಂತದವ್ರಿಲ್ಲ ಅಂದ್ರೂ ಓಕೆ, ಆದ್ರೆ ನಿನಗೆ ನಿನ್ನ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಯಾರು ಅಂತ ನನ್ನ ಯಾರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಸಾಚಿ ತೋರಿಸ್ಬೋದು ಅವ್ವ. ಆದ್ರೆ ನಿನ್ನ ಅಪ್ಪಯ್ಯ ಯಾರು ಅಂದಾಗ ಅದಕ್ಕೆ ಉತ್ತರ ನಾನು ಹೆಂಗ್ ಕೊಡ್ಲಿ? ನಿನ್ನ ನೋಯಿಸ್ಬೇಕು ಅಂತ ನಾನು ಇದನ್ನ ಕೇಳ್ತಿಲ್ಲ. ಸರೋಜವನ್ ಮಗಳು ಅಂತ ಹೇಳ್ಕೊಳ್ಳೋದ್ರಾಗೆ ನನ್ಗೆ ಎಷ್ಟು ಗರ್ವ ಆಯ್ತೋ ಆಟೆ ನಿನ್ ಮ್ಯಾಗ ಕಾಳಜಿನೂ ಐತೆ. ನಿನ್ನ ಬಗ್ಗೆ ಯಾರನ್ನ ತೆಪ್ಪಾಗಿ ಮಾತಾಡೋದು ನನ್ನಿಂದ ಕೇಳಿಸ್ಕೊಳಕ್ ಆಗಕ್ಕಿಲ್ಲ ಅವ. ಅಪ್ಪಯ್ಯ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು.
ಅದು ಯಾವ ದೇವ್ರಿಗೆ ಹರಕೆ ಹೊಡ್ಕೊಂಡು ಸುಮ್ಮನಾಗಿದ್ನೋ ಏನೋ ಇವತ್ತು ಇಷ್ಟೊಂದು ನಡೆಯೋಗಾಗ್ತಿದೆ. ಇದೇನಾದ್ರೂ ಮೊದಲೇ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನಂತೂ ಬರ್ತಾನೆ. ವಾವ್, ಈ ಹಳ್ಳಿಲಿ ಇಂಥ ಗೆಸ್ಟ್ ಹೌಸಾ? ಈ ಊರಲ್ಲಿದೆ ಅಷ್ಟೇ, ಆದರೆ ಈ ಊರವ್ರಿಗೋಸ್ಕರ ಅಲ್ಲ, ಜಸ್ಟ್ ನಮಗೆ ಆ್ಯಂಡ್ ಋಷಿ ಫ್ಯಾಮಿಲಿ ಅವ್ರಿಗೆ. ನಮ್ಗ ನೀನು ನನ್ನ ಜೊತೆ ಇರೋದ್ರಿಂದ ನಿನಗೂ ಬಾ. ವಾವ್, ಸಚ್ ಅ ವಂಡರ್ಫುಲ್ ಪ್ಲೇಸ್. ಲವ್ಲಿ ಕಣೆ ಅನಿಕಾ. ಮಾರಾಪುರ ಎಷ್ಟು ಚೆನ್ನಾಗಿದೆ ಅಲ್ಲ? ಹಲೋ, ಮಾರಾಪುರ ಅಲ್ಲ ಚೆನ್ನಾಗಿರೋದು, ನಮ್ಮ ಗೆಸ್ಟ್ ಹೌಸ್. ನಡಿ. ಹೇ ಅನಿಕಾ, ಯು ರೈಟ್ ಕಣೆ. ಅಲ್ಲಿ ನೋಡು, ನಿಮ್ಮ ಡ್ಯಾಡಿ ಬಂದಿದ್ದಾರೆ. ನಡಿ. ಏನವ ಹಂಗ್ ನೋಡ್ತಿದ್ಯಾ? ಕಮಲಿ, ಏಟ್ ಹಬ್ಬಕ್ಕೆ ನೀನಿಲ್ಲ ಅಂತ ಬೇಸರ ಮಾಡ್ಕೊಂಡಿವ್ನಿ ಗೊತ್ತಾ? ಸರಿ ಕಮಲಿ, ಬಿರ್ನು ಬಾ, ಕಳಸ ವಿಸರ್ಜನೆ ಐತೆ, ನಿನ್ನ ಕಳಿಸುವಂತ ಅರ್ಚಕರು ಹೇಳೋರೆ. ಇಲ್ಲ ಅವ್ವ, ನಾನು ಹೋಗಕ್ಕಿಲ್ಲ. ಹಂಗ ಅನ್ಬೇಡ ಕಮಲಿ, ನಮ್ಮಿಬ್ರ ಮಧ್ಯ ಯೋನೇ ಮನಸ್ತಪ ಇದ್ರೂ ಅದು ಊರವ್ರ ಮುಂದೆ ತೋರಿಸ್ಕೊಳ್ಳೋದು ಬೇಡ. ಅದು ಅಲ್ದಲಯ ದ್ಯಾರಿಸ್ಯ, ಪ್ರತಿ ವರ್ಷನೂ ಹಬ್ಬಕ್ಕೆ ನೀನು ಇಲ್ಲೇ ಇರ್ತಿದ್ದೆ. ಈ ವರ್ಷ ಆಗಕ್ಕಿಲ್ಲವ್ವ. ಕಮ್ಲಿ, ಕಮ್ಲಿ, ಊರಿನ ಬನ್ನಿ ಯಾಕೆ ನಮ್ಮ ಅಟ್ಟಿ ತಾಕ್ ಬರ್ಲೇ ಇಲ್ವಲ್ಲವಿ? ಏಟ್ ಫ್ಯಾಷನ್ ಆಗೋಳೆ ನೋಡು ಪುಟ್ಟಿ ನಮ್ಮ ಕಮಲಿ. ಕೈಯಾಗ ಬೇರೆ ಉಂಗ್ರನೂ ಇದೆ. ಕಮ್ಲಿ, ಮಾರವನ್ ಪೂಜೆ ಆಗಕ್ಕೂ ಮೊದಲು ನಾವೆಲ್ಲ ಕಲ್ಸದ ನೀರು ತಕೊಂಬರೋದು ರೂಢಿ ಅಲ್ವಾ? ಬಾ ಹೋಗುಮ್ಮ. ಇಲ್ಲ ನಿಂಗೆ, ನಾನು ಬರಕ್ಕಿಲ್ಲ, ನೀವೆಲ್ಲ ಹೋಗ್ಬನ್ನಿ. ಏನ್ ಕಮ್ಲಿ ಹಿಂಗಂತಿದ್ಯಾ? ಪ್ರತಿ ವರ್ಷನೂ ಇದನ್ನ ಮಾಡಿದ್ರೇನೆಯ ಒಳ್ಳೆ ಗಂಡು ಸಿಗೋದು. ಮರ್ತೋದ್ಯಾ? ಉಪವಾಸ ಮಡಗಿದ್ಯಾ ತಾನೇ? ಯಾರು ಗೊತ್ತು, ನೇಮ ನಿಷ್ಠೆಯಿಂದ ಮಾಡಿದ್ರೆ ಈ ವರ್ಷ ನೀನ್ ಮದ್ವೆ ಆಗೋ ಗಂಡು ನಿನ್ಗೆ ಸಿಗ್ಬೋದು. ಬಾರವಿ. ಇಲ್ಲ, ನಂಗೆ ಕೆಲಸ ಐತೆ, ನೀವು ಹೋಗಿ ಬನ್ನಿ. ಕಮಲಿ, ಕೆಲಸ ಎಲ್ಲನೂ ನಾನು ನೋಡ್ಕೊತೀನಿ, ನೀನು ಓಡ್ ಬಾ. ಹ್ಞೂ ಕಮ್ಲಿ, ಬಾ ಹೋಗುಮ್ಮ. ಕಮಲಿ, ನೀ ಕಳಸ ಒತ್ಕೊಂಡ್ ಬಾ, ನಾ ಗುಡಿ ತಕ್ಕ ಬರ್ತೀನಿ. ಅನಿಕಾ, ಕಾರ್ ಮಾತ್ರ ಅಲ್ಲ, ನನ್ನ ಕಾಲ್ ಕೂಡ ಪಂಚರ್ ಆಗೋ ಥರ ಇದೆ. ಈ ಹಾಳಾದ ಊರಿನಲ್ಲಿ ನಮ್ಗೆ ಇಳಿದ್ಗೂ ಕಷ್ಟನೇ. ಅನಿಕಾ, ಅನಿಕಾ, ನೀನೇನಾದರೂ ಈ ಊರಿನಲ್ಲಿ ರೆಸಾರ್ಟ್ ಕಟ್ಸಿದ್ಮೇಲೆ, ಅಲ್ಲ ಕಟ್ಸಿದ್ರೆ ನನ್ಗೊಂದು ಟಾರ್ ಹಾಕ್ಸ್ಕೊಡು ಅನಿಕಾ. ಆಹಾ, ನೀನ್ ನನಗೆ ಅಸಿಸ್ಟ್ ಮಾಡಕ್ ನನ್ನ ಜೊತೆ ಇದೆಯೋ ಅಥವಾ ನನ್ನ ಹತ್ರ ಕೆಲಸ ತೆಗ್ಸಕ್ಕಿದ್ಯೋ? ಋಷಿ ಗೆಸ್ಟ್ ಹೌಸ್ ಅಲ್ಲಿಲ್ಲ ಅಂತ ನಾನಿದ್ರೆ ಇವಳು ಬೇರೆ ಕಾರು ಟಾರು ಹೀಲ್ಸು. ಮೈ ಫುಟ್. ಎಕ್ಸಾಕ್ಟ್ಲಿ, ಮೈ ಫುಟ್. ಸೋತೋದ ಆಂಟಿ, ಸೋತೋದ ಆಂಟಿ, ಸೋತೋದ ಆಂಟಿ, ಸೋತೋದ
ಸ್ಟಾಪ್ ಇಟ್. ಏನ್ರೋ ಅದು ಸೋತೋದ ಆಂಟಿ? ಓದ್ಗೆ ತವರ ಬಂದು ಕಮಲಕ್ಕ ಜೊತೆ ಕಬಡ್ಡಿ ಸೋತಾಗಿ ನೀವೇ ಅಲ್ವಾ, ಅದಕ್ಕೆ. ಯಾವ್ರೆ ಎಲ್ರೂ ಕಲ್ಚ ಅವರೋದ್ರಿಂದ ಮದ್ವೆ ಯೋಗ ಬತ್ತೈತೆ ಅಂತ ಮಾಡ್ತಾವ್ರೆ. ಆದ್ರೆ ನಂಗೆ ನನ್ನ ಅಪ್ಪಯ್ಯ ಯಾರು ಅಂತ ಗೊತ್ತಾದ್ರೆ ಸಾಕು.